ಕಂಪ್ಲೇಂಟ್ ಕೊಟ್ಟು ಮಾಡಿದ್ರು. 2 ತಿಂಗಳು ಅವಳು ನಮ್ಮ ಕಣ್ಣು ಕಾಣಲಿಲ್ಲ. ಆಮೇಲೆ ಜೊತೆಲೇ ಇದ್ದ, ಇಲ್ಲೇ ಇದ್ದ. ಮಗನೂ ನಮ್ಮ ಹತ್ರನೇ ಬಿಟ್ಬಿಟ್ಟು ಹೊಂಟೋಗಿದ್ಲು, ಮಗ ತೊಗೊಂಡೋಗಿರಲಿಲ್ಲ. ಆಮೇಲೆ ಇವನು ಅವ್ರ ಅತ್ತೆ ಒಳಾಯ್ಕೊಂಡು ಅವ್ನು ಹೇಳ್ದಂಗೆ ಕೇಳ್ದಂಗೆ ಮಡಿಕೊಂಡು ಅಪ್ಪ ಅವಳನ್ನ ಮಡಿಕೊಂಡು ಬುದ್ಧಿ ಹೇಳಿ ಕಳಿಸ್ತೀನಿ ಹಂಗೆ ಹಿಂಗೆ ಅಂತ ಅವನ್ನ ಇದು ಮಾಡಿ ಡೈವರ್ಸ್ ಮಾಡಿಸ್ಲಿಲ್ಲ. ಅವಳು ಡೈವರ್ಸ್ ಮಾಡಿಸಿದ್ರೆ ನನ್ನ ಮೊಮ್ಮಗ ಬದಿಕೊಳ್ಳೋನು, ಅವಳ ಮಗಳು ಎಲ್ಲಾರ ಹೋಗಿದ್ರು ಆಯ್ತಿತ್ತು. ನನ್ನ ಮಡಿಕೊಳ್ಳಿಲ್ಲ. ಅಲ್ಲಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದ ಪೊಲೀಸ್ ಅಮ್ಮನು, ಅವಳು ಏನೇನೋ ಅವರೇ ಕನ್ಸಲ್ಟ್ ಮಾಡ್ಕೊಂಬಿಟ್ಟು ನನ್ನ ಮೊಮ್ಮಗನೂ ಅವರು ಮಾಡಿಕೊಂಡು ಸ್ಟೇಷನ್ ಮುಖಾಂತರ ಏನು ನೀ ಯಾರು ತಪ್ಪು ಏನು ಹಿಂಗೆ ಬರ್ಕೊಡಿ, ನೀವು ಬರ್ಕೊಟ್ಬಿಟ್ಟು ಹಿಂಗೆ ಬಾಳಿ ಮಾಡಿ ಅಂತ ಅವರೂ ಇದು ಮಾಡಿ ಕಳಿಸಿದ್ರು. 6 ತಿಂಗಳು 7 ತಿಂಗಳು 8 ತಿಂಗಳು ಮನೇಲಿ ಇದ್ಲಲ್ಲ, ಅವ್ರ ಮನೆಗೆ ಹೋಗಿ ಕಳಿಸಿದ್ರು. ಕಳಿಸಿ ಈಗ ಒಂದು 3 ತಿಂಗಳು ಆಗಿರ್ಬೋದು ಸ್ವಾಮಿ. ಅಷ್ಟಕ್ಕೇ ನನ್ನ ಮಗನ್ನ ಕರ್ಕೊಂಡೋಗಿ ಕಳಿಸ್ಬಿಟ್ಟು ನಾನು ಇವತ್ತು ನೆನ್ನೆ ಊರಿಗೆ ಬಂದಿದ್ದ. ಅವನು ಊರಿಗೆ ಬಂದಿದ್ದು, ಊರಿಂದ ರಾತ್ರಿ ಮನೆಗೆ ಬಂದವನೇ. ರಾತ್ರಿ ಮನೆಗೆ ಬಂದು ಏಳೋ ಅಷ್ಟರಲ್ಲಿಲ್ಲ ನನ್ನ ಕಂದನು ಹೊಂಟೋಗೋದಲ್ಲ ಯಪ್ಪ, ನನ್ನ ಎಳೆ ಮಗನೂ ಹೊಂಟೋಗೋದೆ, ಹಾಲು ಕುಡಿಯೋ ಮಗ. ನಮಗೆ ಇವ್ರು ಯಾರೋ ಫೋನ್ ಮಾಡಿದ್ರಪ್ಪ ಬೆಳಿಗ್ಗೆ, ಊರಿಂದ ಬಂದು ನಾವು ಯಾರೂ ಇರಲಿಲ್ಲ. ಅವ್ರು 3 ಜನನೇ ಇದ್ದರು, ಗಂಡ ಹೆಂಡ್ತಿ ಮಗ ಇದ್ಲು. ಅವಳೇ ಈ ಮನೇಲೇ ಇದ್ಲಲ್ಲ. ರಾತ್ರಿ ಅವ್ರ ಅಮ್ಮನ ಮನೆಗೆ ಬಿಟ್ಬಿಟ್ಟು ಬಂದಿದ್ದ. ನೆನ್ನೆ ದಿನ ಊರಿಗೆ ಬರುವಾಗ ಶನಿವಾರ, ನೆನ್ನೆ ಭಾನುವಾರ ಊರಿಂದ ಬರುವಾಗ ಅವಳನ್ನ ಮಾಗಡಿ ರೋಡ್ ಕಡೆ ಇವ್ರ ಮನೆ ಕರ್ಕೊಂಬಂದವನೇ. ಕರ್ಕೊಂಬಂದು ಏನೇನು ಮಾಡ್ಕೊಂಡ್ರೋ ಏನೇನಾಯ್ತೋ ಏನೂ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ಹಿಂಗೆ ಫೋನ್ ಮಾಡವ್ರೆ, ಅಪ್ಪ ನಮಗೇನು ಗೊತ್ತಿಲ್ಲ, ನಾನು ಹರಿದ ಕಂದನು ಹೊಂಟೈತಲ್ಲೋ ಯಪ್ಪೋ, ಮಗ ಹೊಂಟೈತಲ್ಲೋ ಯಪ್ಪ. ಅವರು ಬೇರೆ ಕಡೆ ಎಲ್ಲ ಏನೇನೋ ಲಿಂಕ್ ಇತ್ತು, ಅವಳು ಹೊಟ್ಟೋಗಿದ್ರೆ ಆಯ್ತಿತ್ತು. ಹೊಟ್ಟೋಗದೆ ಬಿಡ್ದೆ ಅವಳು ಅಳಿನ ಒಳಾಯ್ಕೊಂಡು ನಾನು ಕಳಿಸ್ತೀನಿ ನಾನು ಮಾಡ್ತೀನಿ ಅಂತ, ಒಂದು ಬಾಳ್ಕಿ ತೊಗೋದು ಬೇಡ ಅಂತ ಏನೋ ಮಾಡಿ ಕಳ್ಸವಳೆ ಬಿಡು ಬಂದವಳೆ ಅಂತ ನಾವು ಬಿಟ್ಬಿಟ್ವಲ್ಲಪ್ಪ ಅವಳ ಮೇಲೆ. ನನಗೆ ಇವನು ಮಗ ಅಲ್ಲ ಮೊಮ್ಮಗ ಕಣಪ್ಪ, ನನ್ನ ಮಗನ ಮಗ ಇವನು. ನನ್ನ ಮೊಮ್ಮಗ ಸತ್ತೋಗಿರೋರು ಇವಾಗ. ನನ್ನ ಮಗನೂ ತೀರೋಗವನೇ, ನಮ್ಮ ಯಜಮಾನ್ರು ತೀರೋಗವ್ರೆ. ಮೇಷ್ಟ್ರ ಮನೆ ಹೊಂಟೋಯ್ತಿಲ್ಗೆ. ಯಾರು ಅವಳಿಗೆ ಯಾವ ಅಲೆ ಕೊಲೆನೂ ಕೊಡಲಿಲ್ಲ. ಒಂದು ರೋಡಲ್ಲೇ ನಮ್ಮ ಮನೆ ನನ್ನ ಸಂಬಂಧಿಕರಿದ್ದೇನೆ, ಒಬ್ರಿಗೂ ನಾವು ಒಂದು ಹೇಳಿಲ್ಲ. ಇವಳು ಹೋಗಿ 1 ತಿಂಗಳಾದ್ರೂ ನಾವು ಇವ್ರಿಗೆ ಯಾರಿಗೂ ಹೇಳಿರಲಿಲ್ಲ. ಅಪ್ಪ ನನ್ನ ಮಗನ ಮಕ್ಕ ನೋಡ್ದಂಗೆ ಮಾಡಿದ್ಲಲ್ಲೋ, ನನ್ನ ಮನೆ ಇದ್ದಂಗೆ ಮಾಡಿಬಿಟ್ಲು. ಅವ್ರ ಮಗಳು ಕರ್ಕೊಂಡು ಆ ಮುಂಡೆ ಹೋಗಿದ್ರೆ, ಅವಳ ಮಗಳು ಕರ್ಕೊಂಡು ಹೋಗಿದ್ರೆ, ನಮ್ಮ ಮಗ ಬಿಟ್ಬಿಟ್ಟಿದ್ರೆ ಅವಳಿಗೆ ಏನು ಇರ್ತು. ನಮ್ಮ ಮಗ ನಾನು ಇರ್ತಿದ್ದೆ ಕಂಪ್ಲೇಂಟ್ ಕೊಟ್ಟು ಮಾಡಿದ್ರು. 2 ತಿಂಗಳು ಅವಳು ನಮ್ಮ ಕಣ್ಣು ಕಾಣಲಿಲ್ಲ. ಆಮೇಲೆ ಜೊತೆಲೇ ಇದ್ದ, ಇಲ್ಲೇ ಇದ್ದ. ಮಗನೂ ನಮ್ಮ ಹತ್ರನೇ ಬಿಟ್ಬಿಟ್ಟು ಹೊಂಟೋಗಿದ್ಲು, ಮಗ ತೊಗೊಂಡೋಗಿರಲಿಲ್ಲ. ಆಮೇಲೆ ಇವನು ಅವ್ರ ಅತ್ತೆ ಒಳಾಯ್ಕೊಂಡು ಅವ್ನು ಹೇಳ್ದಂಗೆ ಕೇಳ್ದಂಗೆ ಮಡಿಕೊಂಡು ಅಪ್ಪ ಅವಳನ್ನ ಮಡಿಕೊಂಡು ಬುದ್ಧಿ ಹೇಳಿ ಕಳಿಸ್ತೀನಿ ಹಂಗೆ ಹಿಂಗೆ ಅಂತ ಅವನ್ನ ಇದು ಮಾಡಿ ಡೈವರ್ಸ್ ಮಾಡಿಸ್ಲಿಲ್ಲ. ಅವಳು ಡೈವರ್ಸ್ ಮಾಡಿಸಿದ್ರೆ ನನ್ನ ಮೊಮ್ಮಗ ಬದಿಕೊಳ್ಳೋನು, ಅವಳ ಮಗಳು ಎಲ್ಲಾರ ಹೋಗಿದ್ರು ಆಯ್ತಿತ್ತು. ನನ್ನ ಮಡಿಕೊಳ್ಳಿಲ್ಲ. ಅಲ್ಲಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದ ಪೊಲೀಸ್ ಅಮ್ಮನು, ಅವಳು ಏನೇನೋ ಅವರೇ ಕನ್ಸಲ್ಟ್ ಮಾಡ್ಕೊಂಬಿಟ್ಟು ನನ್ನ ಮೊಮ್ಮಗನೂ ಅವರು ಮಾಡಿಕೊಂಡು ಸ್ಟೇಷನ್ ಮುಖಾಂತರ ಏನು ನೀ ಯಾರು ತಪ್ಪು ಏನು ಹಿಂಗೆ ಬರ್ಕೊಡಿ, ನೀವು ಬರ್ಕೊಟ್ಬಿಟ್ಟು ಹಿಂಗೆ ಬಾಳಿ ಮಾಡಿ ಅಂತ ಅವರೂ ಇದು ಮಾಡಿ ಕಳಿಸಿದ್ರು. 6 ತಿಂಗಳು 7 ತಿಂಗಳು 8 ತಿಂಗಳು ಮನೇಲಿ ಇದ್ಲಲ್ಲ, ಅವ್ರ ಮನೆಗೆ ಹೋಗಿ ಕಳಿಸಿದ್ರು. ಕಳಿಸಿ ಈಗ ಒಂದು 3 ತಿಂಗಳು ಆಗಿರ್ಬೋದು ಸ್ವಾಮಿ. ಅಷ್ಟಕ್ಕೇ ನನ್ನ ಮಗನ್ನ ಕರ್ಕೊಂಡೋಗಿ ಕಳಿಸ್ಬಿಟ್ಟು ನಾನು ಇವತ್ತು ನೆನ್ನೆ ಊರಿಗೆ ಬಂದಿದ್ದ. ಅವನು ಊರಿಗೆ ಬಂದಿದ್ದು, ಊರಿಂದ ರಾತ್ರಿ ಮನೆಗೆ ಬಂದವನೇ. ರಾತ್ರಿ ಮನೆಗೆ ಬಂದು ಏಳೋ ಅಷ್ಟರಲ್ಲಿಲ್ಲ ನನ್ನ ಕಂದನು ಹೊಂಟೋಗೋದಲ್ಲ ಯಪ್ಪ, ನನ್ನ ಎಳೆ ಮಗನೂ ಹೊಂಟೋಗೋದೆ, ಹಾಲು ಕುಡಿಯೋ ಮಗ. ನಮಗೆ ಇವ್ರು ಯಾರೋ ಫೋನ್ ಮಾಡಿದ್ರಪ್ಪ ಬೆಳಿಗ್ಗೆ, ಊರಿಂದ ಬಂದು ನಾವು ಯಾರೂ ಇರಲಿಲ್ಲ. ಅವ್ರು 3 ಜನನೇ ಇದ್ದರು, ಗಂಡ ಹೆಂಡ್ತಿ ಮಗ ಇದ್ಲು. ಅವಳೇ ಈ ಮನೇಲೇ ಇದ್ಲಲ್ಲ. ರಾತ್ರಿ ಅವ್ರ ಅಮ್ಮನ ಮನೆಗೆ ಬಿಟ್ಬಿಟ್ಟು ಬಂದಿದ್ದ. ನೆನ್ನೆ ದಿನ ಊರಿಗೆ ಬರುವಾಗ ಶನಿವಾರ, ನೆನ್ನೆ ಭಾನುವಾರ ಊರಿಂದ ಬರುವಾಗ ಅವಳನ್ನ ಮಾಗಡಿ ರೋಡ್ ಕಡೆ ಇವ್ರ ಮನೆ ಕರ್ಕೊಂಬಂದು ಏನೇನು ಮಾಡ್ಕೊಂಡ್ರೋ ಏನೇನಾಯ್ತೋ ಏನೂ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ಹಿಂಗೆ ಫೋನ್ ಮಾಡವ್ರೆ, ಅಪ್ಪ ನಮಗೇನು ಗೊತ್ತಿಲ್ಲ, ನಾನು ಹರಿದ ಕಂದನು ಹೊಂಟೈತಲ್ಲೋ ಯಪ್ಪೋ, ಮಗ ಹೊಂಟೈತಲ್ಲೋ ಯಪ್ಪ. ಅವರು ಬೇರೆ ಕಡೆ ಎಲ್ಲ ಏನೇನೋ ಲಿಂಕ್ ಇತ್ತು, ಅವಳು ಹೊಟ್ಟೋಗಿದ್ರೆ ಆಯ್ತಿತ್ತು. ಹೊಟ್ಟೋಗದೆ ಬಿಡ್ದೆ ಅವಳು ಅಳಿನ ಒಳಾಯ್ಕೊಂಡು ನಾನು ಕಳಿಸ್ತೀನಿ ನಾನು ಮಾಡ್ತೀನಿ ಅಂತ, ಒಂದು ಬಾಳ್ಕಿ ತೊಗೋದು ಬೇಡ ಅಂತ ಏನೋ ಮಾಡಿ ಕಳ್ಸವಳೆ ಬಿಡು ಬಂದವಳೆ ಅಂತ ನಾವು ಬಿಟ್ಬಿಟ್ವಲ್ಲಪ್ಪ ಅವಳ ಮೇಲೆ. ನನಗೆ ಇವನು ಮಗ ಅಲ್ಲ ಮೊಮ್ಮಗ ಕಣಪ್ಪ, ನನ್ನ ಮಗನ ಮಗ ಇವನು. ನನ್ನ ಮೊಮ್ಮಗ ಸತ್ತೋಗಿರೋರು ಇವಾಗ. ನನ್ನ ಮಗನೂ ತೀರೋಗವನೇ, ನಮ್ಮ ಯಜಮಾನ್ರು ತೀರೋಗವ್ರೆ. ಮೇಷ್ಟ್ರ ಮನೆ ಹೊಂಟೋಯ್ತಿಲ್ಗೆ.
ಯಾರು ಅವಳಿಗೆ ಯಾವ ಅಲೆ ಕೊಲೆನೂ ಕೊಡಲಿಲ್ಲ. ಒಂದು ರೋಡಲ್ಲೇ ನಮ್ಮ ಮನೆ ನನ್ನ ಸಂಬಂಧಿಕರಿದ್ದೇನೆ, ಒಬ್ರಿಗೂ ನಾವು ಒಂದು ಹೇಳಿಲ್ಲ. ಇವಳು ಹೋಗಿ ಒಂದು ತಿಂಗಳಾದ್ರೂ ನಾವು ಇವ್ರಿಗೆ ಯಾರಿಗೂ ಹೇಳಿರಲಿಲ್ಲ. ಅಪ್ಪ ನನ್ನ ಮಗನ ಮಕ್ಕ ನೋಡ್ದಂಗೆ ಮಾಡಿದ್ಲಲ್ಲೋ, ನನ್ನ ಮನೆ ಇದ್ದಂಗೆ ಮಾಡಿಬಿಟ್ಲು. ಅವ್ರ ಮಗಳು ಕರ್ಕೊಂಡು ಆ ಮುಂಡೆ ಹೋಗಿದ್ರೆ, ಆ ಮುಂಡೆ ಅವಳ ಮಗಳು ಕರ್ಕೊಂಡು ಹೋಗಿದ್ರೆ, ನಮ್ಮ ಮಗ ಬಿಟ್ಬಿಟ್ಟಿದ್ರೆ ಅವಳಿಗೆ ಏನು ನಮ್ಮ ಮಗ ನಾನು ಇರ್ತಿದ್ದೆ.